ಕಮರುತ್ತಿರುವಂತಹ ಅನ್ನದಾತನ ಬೆಳೆಗಳು. ಅನ್ನದಾತ ಕೇಳ್ತಾ ಇರೋದು ನಮ್ಮ ಖರ್ಚಿಗಾದರೂ ಕಾಸು ಕೊಡಿ. ಯರಗಟ್ಟಿ, ಸವದತ್ತಿ, ರಾಮದುರ್ಗದಲ್ಲಿ 40% ಮಳೆ ಕೊರತೆ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮೇಘದ ಕೋಪ ಕಣ್ಣ ಮುಂದೆ ಕಮರುತ್ತಿದೆ ಅನ್ನದಾತನ ಬೆಳೆಗಳು. ಯರಗಟ್ಟಿ, ಸವದತ್ತಿ, ರಾಮದುರ್ಗದಲ್ಲಿ 40% ಮಳೆ ಇಲ್ಲ. ಜೂನ್ ಮೊದಲ ವಾರದ ಬಿತ್ತನೆಯನ್ನ ನಂಬಿ ಕೈ ಸುಟ್ಟುಕೊಂಡಿರುವಂತಹ ಬೆಳಗಾವಿ ರೈತರು ನೀರಿಲ್ಲದೆ ಒಣಗಿ ನಿಂತ ಗೋವಿನ ಜೋಳ, ಶೇಂಗಾ, ಹೆಸರು ಹಾಗೂ ಹತ್ತಿ. 1 ಎಕರೆಗೆ 25,000 ರೂಪಾಯಿ ಖರ್ಚು ಮಾಡಿದ್ದ ರೈತರ ಸಂಕಷ್ಟ. 3 ತಾಲೂಕುಗಳಲ್ಲಿ 22,000 ಹೆಕ್ಟೇರ್ ಬೆಳೆ ಹಾನಿ ಅಂದಾಜು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ 65,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ. ಸರ್ಕಾರ ನಮಗೆ ಬೆಳೆ ಖರ್ಚಿನ 1 ನಯಾ ಪೈಸೆ ಕೊಟ್ಟಿಲ್ಲ. ದನಕರುಗಳಿಗೆ ಕುಡಿಯೋದಕ್ಕೆ ನೀರು ಇಲ್ಲ, ಮೇವಿಗೂ ತೀವ್ರ ಹಾಹಾಕಾರ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯಿಂದ ಪರಿಶೀಲನೆ. ಇನ್ನೊಂದು 10 ದಿನ ಮಳೆ ಬಾರದಿದ್ರೆ ಮತ್ತಷ್ಟು ಗಂಭೀರ ಪರಿಸ್ಥಿತಿ. ಸಿಎಂ ಗಮನಕ್ಕೆ ತಂದು ಮಧ್ಯಂತರ ಬರ ಘೋಷಿಸೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮಳೆ ಇಲ್ಲ, ಬೆಳೆದಿರೋ ಬೆಳೆಗೆ ನಿಜಕ್ಕೂ ಕೂಡ ಭಯ ಮತ್ತು ಭದ್ರತೆ ಇಲ್ಲ. 22,000 ಹೆಕ್ಟೇರು ಅಂದ್ರೆ ಅದು ಕಮ್ಮಿನಾ? ಬೆಳಗಾವಿಯ 3 ತಾಲೂಕು ಅಂದ್ರೆ 3 ವಿಧಾನಸಭಾ ಕ್ಷೇತ್ರ. ಆ 3 ತಾಲೂಕುಗಳ 22,000 ಹೆಕ್ಟೇರ್ಗಳಲ್ಲಿ ಬೆಳೆದಿರೋ ಬೆಳೆಗೆ ಕಂಪ್ಲೀಟ್ ಭದ್ರತೆ ಇಲ್ಲ. ಇನ್ನೊಂದಷ್ಟು ದಿನ ಭಾರಿ ಮಳೆ ಬಾರದೇ ಇದ್ರೆ ಒಂದೆಡೆ ಮಳೆ ಇಲ್ಲದೆ ಬೆಳೆಗಳು ಹಾನಿ, ಮತ್ತೊಂದು ಕಡೆ ಅತಿವೃಷ್ಟಿಯ ಅವಾಂತರ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಗೆ ಉಕ್ಕಿ ಹರಿದ ಕೃಷ್ಣೆ. ಚಿಕ್ಕೋಡಿ ಉಪ ವಿಭಾಗ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿ ಕಂಗಾಲದ ನದಿ ತೀರದ ಅನ್ನದಾತರು. ಮಳೆಗೆ ಮುಳುಗಡೆಯಾಗಿ ಸಂಪೂರ್ಣ ನಾಶವಾದ ಶೇಂಗಾ, ಸೋಯಾ ಹಾಗೂ ಕಬ್ಬು. ಸಾಲದ ಶೂಲಕ್ಕೆ ಸಿಲುಕಿ ದಿಕ್ಕು ತೋಚದಂತಾಗಿರುವ ಬೆಳಗಾವಿ ರೈತ ಸಮುದಾಯ. ಟೊಮ್ಯಾಟೊ, ಉಳ್ಳಾಗಡ್ಡಿ ಬೆಳೆಗಳಿಗೂ ತಟ್ಟಿದ ಮಳೆಯ ಕೊರತೆಯ ಬಿಸಿ. ತುಟ್ಟಿ ಬೀಜ, ರಾಸಾಯನಿಕ ಗೊಬ್ಬರ ಹಾಕಿ ಕೈ ಸುಟ್ಟುಕೊಂಡ ರೈತರು. ರಾಮದುರ್ಗದಲ್ಲಿ ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರುತ್ತಿದೆ ರಾಜ್ಯ ಸರ್ಕಾರ. ಸರ್ಕಾರದ ನಡೆಗೆ ವಿಪಕ್ಷಗಳು, ರೈತರಿಂದ ತೀವ್ರ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ರಾಜಕೀಯ ವರ್ಚಸ್ಸನ್ನ ಬದಿಗಿಟ್ಟು ಪರಿಹಾರಕ್ಕೆ ಅನ್ನದಾತನ ಒತ್ತಾಯ ಕೂಡ ಕೇಳಿದೆ. ಕಷ್ಟಪಟ್ಟು ಬೆಳೆದ ಫಸಲು ಕಣ್ಣೆದುರೆ ಒಣಗ್ತಿರೋದನ್ನು ಕಂಡು ಮರುಗಿದ ರೈತ. ಅನ್ನದಾತನ ಕಣ್ಣೀರು ಒರೆಸೋದಕ್ಕೆ ಮುಂದೆ ಬರುತ್ತಾರಾ ಸರ್ಕಾರ? ಸರ್ಕಾರದ ನಡೆಗೆ ಬೇಸತ್ತು ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ನ ಮೊರೆ ಹೋದ ಅನ್ನದಾತ. 3 ತಾಲೂಕಿನಲ್ಲಿ 1000 ಗಟ್ಟಲೆ ಎಕರೆಯ ಬೆಳೆಹಾನಿಗೆ ಸಂಬಂಧಪಟ್ಟ ಹಾಗೆ ಆ ಭಾಗದ ರೈತರು ಕಣ್ಣೀರನ್ನು ಇಡುತ್ತಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದ್ರೂ ಕೂಡ ಪರಿಶೀಲನೆ ಮಾಡಿ ಏನು ಪ್ರಯೋಜನ? ಮಧ್ಯಂತರ ಬರಪೀಡಿತ ತಾಲೂಕು ಅಂತ ಹೇಳಿ ಘೋಷಣೆ ಮಾಡಲಿ. ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದ್ರೆ ಆ ಭಾಗದ ರೈತರಿಗೆ ಸಿಗಬೇಕಾಗಿರುವ ಕನಿಷ್ಠ ಪರಿಹಾರ ಆದರೂ ಸಿಗುತ್ತೆ. ನಾವು ಬೆಳೆದಂತಹ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಸಿಗುವ ರೇಟ್ ನಮಗೆ ಬೇಡ. ಬದಲಾಗಿ ನಾವು ಬೆಳೆಯೋದಕ್ಕೆ ಹಾಕಿದ ಬಂಡವಾಳ ಇತ್ತಲ್ಲ, ಅಟ್ಲೀಸ್ಟ್ ಆ ಬಂಡವಾಳನನ್ನಾದರೂ ನನಗೆ ಕೊಡಿ ಅಂಥೇಳಿ ಕಣ್ಣೀರಿಡ್ತಿದ್ದಾರೆ ರೈತರು. ನಿಜಕ್ಕೂ ಏನಾಗ್ತಾ ಇದೆ? ಬೆಳಗಾವಿಯ ಅಷ್ಟು ತಾಲೂಕುಗಳಲ್ಲಿ ರೈತರು ಅನುಭವಿಸ್ತಾ ಇರುವಂಥ ಯಾತನೆ ಏನು? ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಳೆ ಬಂತು, ಬಿತ್ತನೆ ಮಾಡಿದ್ವಿ, ಕೈ ತುಂಬ ಬೆಳೆ ಬರುತ್ತೆ ಅಂತ ಕನಸು ಕಂಡಿದ್ವಿ. ಆದ್ರೆ ಆ ವರುಣರಾಯ ಮಾತ್ರ ನಮ್ಮ ಜೀವನದ ಜೊತೆ ಚೆಲ್ಲಾಟ ಮಾಡಿಬಿಟ್ಟ. ಹೌದು, ಒಂದೆಡೆ ಮಳೆ ಇಲ್ಲದೆ ಬೆಳೆಗಳು ಕಮರಿ ಹೋಗ್ತಿದ್ರೆ ಮತ್ತೊಂದೆಡೆ ಪ್ರವಾಹಕ್ಕೆ ಸಿಲುಕಿ ಫಸಲು ನೀರು ಪಾಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಅನ್ನದಾತರ ಈ 2 ಮುಖದ ಸಂಕಷ್ಟದ ಕತೆ ನಿಜಕ್ಕೂ ಕಣ್ಣೀರು ತರಿಸುವಂತಿದೆ. ಜೂನ್ ಮೊದಲ ವಾರದಲ್ಲಿ ಬಿದ್ದ ಮಳೆಯನ್ನ ನಂಬಿ ಬೆಳಗಾವಿ ಜಿಲ್ಲೆ ಯರಗಟ್ಟಿ, ಸವದತ್ತಿ ಹಾಗೂ ರಾಮದುರ್ಗ ತಾಲೂಕಿನ ರೈತರು ಗೋವಿನ ಜೋಳ, ಶೇಂಗಾ, ಹೆಸರು, ಹತ್ತಿ ಹಾಗೂ ಉಳ್ಳಾಗಡ್ಡಿಯನ್ನ ಬಿತ್ತನೆ ಮಾಡಿದ್ರು. ಆದರೆ ಬಿತ್ತನೆ ಮುಗಿತಾ ಇದ್ದಂತೆ ಮಳೆರಾಯ ಸಂಪೂರ್ಣ ಮುನಿಸಿಕೊಂಡ. ಜಿಟಿ ಜಿಟಿ ಮಳೆ ಬಿಟ್ರೆ
ಜೋರು ಮಳೆ ಬಾರದೆ ನೆಲದ ತೇವಾಂಶ ಆವಿಯಾಗಿ ಆರಿಹೋಯಿತು. ಇದರ ಪರಿಣಾಮ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಿತ್ತಿದ ಬೆಳೆಗಳು ಈಗ ರೈತರ ಕಣ್ಣೆದುರಲ್ಲೇ ಒಣಗಿ ಹೋಗ್ತಿವೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಈ 3 ತಾಲೂಕುಗಳಲ್ಲಿ ಬರೋಬ್ಬರಿ 22,000 ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದ್ರೆ ಇಡೀ ಜಿಲ್ಲೆಯಲ್ಲಿ ಅಂದಾಜು 65,000 ಹೆಕ್ಟೇರ್ನಲ್ಲಿ ಬೆಳೆಗಳು ನಾಶವಾಗುವ ಭೀತಿ ಎದುರಾಗಿದೆ. ಪಶ್ಚಿಮ ಘಟ್ಟದಾಗ ಧಾರಾಕಾರ ಮಳೆ ಸುರಿಯೋದ್ರಿಂದ ಭಾಳಷ್ಟು ಮಳೆ ಬಂದು ಬೆಳೆ ಭಾಳಷ್ಟು ಚಲೋ ಬಂದಿದ್ದು ಮತ್ತು ಹೆಚ್ಚು ನೀರು ಬಂದ ಈಗ ಬಂದಂಥ ಬೆಳೆ ಭಾಳ ನಮ್ಮ ಇದ್ದಂಥದ ಹೆಸರ ಉದ್ದ ಮಟಿಕಿ ಮತ್ತು ನಾವೇನು ಈಗ ಹೋದಾಗ ಹಾಕಿದ್ದೀವಿ ಆ ಬೆಳೆ ಎಲ್ಲ ನೀರಾಗ ನಿಂತು ಬಿಡ್ತು. ಕಟಾವು ಬಂದ ಟೈಮ್ದಾಗ ನೀರಾಗ ಬಂದು ನಿಂತು ಈಗ ಮಾಡಬೇಕಾದದ್ದು ಇನ್ನು ಹೊಳ್ಳಿ ನಾವೇನಾರು ಜಮೀನ್ದಾಗ ಮಾಡ್ಬೇಕಾದ್ರೆ ಏನೋ ನಮ್ಗೆ ಆಸ್ಪದ ಇಲ್ಲ. ಅದಕ್ಕಾಗಿ ಸರ್ಕಾರ ಇದನ್ನು ಸರ್ವೆ ಮಾಡಿ ನಮ್ಗೆ ಅದ್ರ ಹಾನಿ ಆದದ್ದು ತುಂಬಿ ಕೊಡ್ಬೇಕಂತ ಹೇಳಿ ನಾವು ರೈತರ ಸರ್ಕಾರ ಕಡೆ ನಾವು ಮನವಿ ಮಾಡ್ತೀವಿ. ಒಂದು ಎಕರೆಗೆ ಕನಿಷ್ಠ ಏನಿಲ್ಲ ಅಂದ್ರೂ 25,000 ರೂಪಾಯಿವರೆಗೂ ಖರ್ಚು ಮಾಡಿದ್ದೀವಿ. ತುಟ್ಟಿ ಬೀಜ, ರಾಸಾಯನಿಕ ಗೊಬ್ಬರ ಹಾಕಿ ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯ್ತಿದ್ವಿ. ಆದರೆ ಈಗ ದನ ಕರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಮೇವು ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ನಮ್ಮ ಬದುಕಿನೊಂದಿಗೆ ಚೆಲ್ಲಾಟವಾಡದೆ ನಾವು ಮಾಡಿರುವ ಖರ್ಚಿನ ಹಣವನ್ನಾದರೂ ಪರಿಹಾರವಾಗಿ ನೀಡಲಿ ಅಂತ ರೈತರು ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ. ಇತ್ತಾಗ ನಾವು ಕಲ್ಲೋಳ ಬೆಳ್ರಿ ಚಿಕ್ಕೋಡಿ ತಾಲೂಕದಾಗ ನಾವು ಬರ್ತೀವಿ. ಮತ್ತು ಕೃಷ್ಣಾ ನದಿ, ದೂದಗಂಗಾ, ವೇದಗಂಗಾ ಇಲ್ಲಿ ನಮ್ಮಲ್ಲಿ ಸಂಗಮ ಆಗ್ಯಾವು. ಆ ಇದರಿಂದ ನಮ್ಮ ಬೆಳೆಗಳೆಲ್ಲ ಹೊಳಿ ಬಂದ ನಮ್ಮದು ಬೆಳೆ ಹಾಳಾಗ್ಯಾವು. ಹೀಗಾಗಿ ಮತ್ತು ಅತ್ತಾಗ ನೋಡಿದ್ರೆ ಮಳೆನೇ ಇಲ್ಲ. ಅತ್ತಾಗ ಮಳೆ ಇಲ್ಲದಕ್ಕೆ ಅವರು ಬೆಳೆ ಆಗ್ಯಾವು, ಹಾಳಾಗ್ಯಾವು. ಮತ್ತು ಇಲ್ಲಿ ನಮಗೆ ಬಂದದ್ದು ಒಂದು ಸ್ವಲ್ಪ ಬೆಳೆ ಬಂದಿದ್ದು ಅವು ಮಾಪೂರ್ ಬಂದ ನಮಗೆ ಮಾಪೂರ್ ಅಂದ್ರೆ ಅರ್ಧಂಬರ್ಧ ಮಾಪೂರ್ ಬಂದ ಇದ್ದದ್ದು ಬೆಳೆ ಎಲ್ಲ ಹಾಳಾಗ್ಯಾವು. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರು ಮಳೆ ಕೊರತೆ ಪ್ರದೇಶಗಳಿಗೆ ಖುದ್ದು ಭೇಟಿ ನೀಡಿ ರೈತರ ಸಂಕಷ್ಟ ಆಲಿಸಿದ್ದಾರೆ. ಶೀಘ್ರದಲ್ಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಧ್ಯಂತರ ಬರ ಘೋಷಣೆ ಮಾಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಮಾತನಾಡಿರುವ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈಗಾಗಲೇ ಹಲವಾರು ತಾಲೂಕುಗಳಲ್ಲಿ ಹೆಸರು ಮತ್ತು ಉದ್ದು ಬೆಳೆಗೆ ಮಧ್ಯಂತರ ಬರ ಪರಿಹಾರ ಘೋಷಣೆ ಮಾಡಲಾಗಿದೆ ಅಂತ ಮಾತನಾಡಿದ್ದಾರೆ. ಈಗಾಗಲೇ ಬೆಳೆ ಬಂದಿದೆ ನೋಡ್ಲಿಕ್ಕೆ ಅನಿಸ್ತಾರೆ, ಆದ್ರೆ ವಾಸ್ತವಿಕವಾಗಿ ಬೆಳೆ ಬರೋ ಲಕ್ಷಣ ಕೂಡ ಈಗಾಗಲೇ ನಮ್ಮ ಕೃಷಿ ಇಲಾಖೆಯವರು ಅಗ್ರಿಕಲ್ಚರ್ ಸರ್ವೆ ಮಾಡಿದ್ದಾರೆ. ಬಿತ್ತನೆ ಸಂಪೂರ್ಣವಾಗಿ ಮೋರ್ ದನ್ 90% ಆಗಿದೆ. ಆದ್ರೂ ಕೂಡ ಇಲ್ಲಿ ಫಿಸಿಕಲಿ ನೋಡಿದಾಗ ಬಹಳ ಗಂಭೀರ ಪರಿಸ್ಥಿತಿ ಇದೆ. ನೋಡೋಣ, ಇನ್ನೊಂದು 10 ದಿವಸ ಒಳಗೆ ಮಳೆ ಆಗದಿದ್ರೆ ಇನ್ನು ಸಮಸ್ಯೆ ಆಗ್ತದೆ ಮತ್ತು ಜಾಸ್ತಿ ಆಗುತ್ತೆ. ನೋಡೋಣ, ಈಗ ಒಂದು ಹಂತದಲ್ಲಿ ಅವರು ಸರ್ವೆ ಮಾಡಿದಾರೆ, ಇನ್ನೊಂದು ಹಂತಕ್ಕೆ ಮತ್ತೆ ಮಾಡಬೇಕಾಗ್ತದೆ. 3 ತಾಲೂಕುಗಳಲ್ಲಿ ಸರಿಸುಮಾರು 22,000 ಹೆಕ್ಟೇರ್ ಬರೇ ಹೆಸರು ಕಾಳು, ಉದ್ದು ಹಾಗೂ ಭಾಗಶಃ ಗೋವಿನ ಜೋಳ. ಗೋವಿನ ಜೋಳದ ಇನ್ನು ನೋಡ್ತಾ ಇದೀವಿ. ಹೆಸರು ಕಾಳು, ಉದ್ದುದು ನಮಗೆ ಆಲ್ರೆಡಿ ಕ್ಷೇತ್ರ ಗೊತ್ತಾಗ್ಬಿಟ್ಟಿದೆ, ಡ್ಯಾಮೇಜು ಚೆಕ್ ಮಾಡ್ಕೊಂಡಿದೀವಿ, ಮಿಡ್ ಸೀಸನ್ ಅಡ್ವರ್ಸಿಟಿ ನಾವು ಡಿಕ್ಲೇರು ಮಾಡಿದೀವಿ. ಇನ್ನೊಂದು ವಾರ ವೇಟ್ ಮಾಡ್ತೀವಿ. ಬಿಕಾಸ್ ಡ್ರೌಟ್ ಡಿಕ್ಲೇರ್ ಆಗ್ಬೇಕಂದ್ರೆ ಕನ್ಸಿಕ್ಯೂಟಿವ್ 3 ವಾರ ಈ ತರ ಮಳೆ ಆಗದ ಒಂದು ಪರಿಸ್ಥಿತಿ ಇರಬೇಕು. 2 ವಾರ ಆಗಿದೆ, ಇದೇ ತರ ಪರಿಸ್ಥಿತಿ ಇದೆ, ಬಹಳ ಡ್ರೈ ಇದೆ. ಇನ್ನೊಂದು ವಾರ ಹಿಂಗಾಗಿದೆ ಅಂದ್ರೆ ನಾವು ಮಾನಿಟರ್ ಮಾಡ್ತಾ ಇದೀವಿ. ಆಗಿದೆ ಅಂದ್ರೆ ಅವಾಗ ನಾವು ಡ್ರೌಟ್ ಡಿಕ್ಲೇರ್, ಮಳೆ ಆಗ್ಲಿ ಅಂತಾನೆ ನಾವು ಬೇಡ್ಕೊಳ್ತಾ ಇದೀವಿ, ಮಳೆ ಆಗ್ಲಿ. ಆದ್ರೆ ಇನ್ನೊಂದು ವಾರ ಇದೇ ಪರಿಸ್ಥಿತಿ ಇದೆ ಅಂದ್ರೆ ಅವಾಗ ನಾವು ಡ್ರೌಟ್ ಡಿಕ್ಲೇರ್ ಮಾಡ್ಬೇಕು. ಒಂದೆಡೆ ಮಳೆ ಇಲ್ಲದೆ ಬೆಳೆ ಒಣಗುತ್ತಿದ್ರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಮತ್ತೊಂದು ಅನಾಹುತ ಎದುರಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿದ ಭಾರಿ ಮಳೆಯಿಂದ ಕೃಷ್ಣಾ ನದಿ ಉಕ್ಕಿ ಹರಿದು ನದಿ ತೀರದ ಕಲ್ಲೋಳ, ಅಂಕಲಿ, ಚಂದೂರ ಭಾಗದ ಸಾವಿರಾರು ಎಕರೆ ಜಮೀನುಗಳಿಗೆ ನೀರು ನುಗ್ಗಿ ಬಂದಿದೆ. ಕೈಗೆ ಬಂದಿದ್ದ ಶೇಂಗಾ, ಸೋಯಾ, ಕಬ್ಬು ಬೆಳೆಗಳು ನೀರಿನಲ್ಲಿ ಮುಳುಗಿ ಕೊಳೆತು ಹೋಗಿವೆ.
ಬರಗಾಲದ ಬೇಗೆಯೂ ಇಲ್ಲದೆ ಪ್ರವಾಹದ ಅತಿಯೂ ಇಲ್ಲದೆ ಕಂಗಾಲಾಗಿರುವ ಬೆಳಗಾವಿ ಅನ್ನದಾತರಿಗೆ ಈಗ ಸರ್ಕಾರದ ಆಸರೆಯ ಅವಶ್ಯಕತೆ ಇದೆ. ರಾಜಕೀಯ ಬದಿಗಿಟ್ಟು ಕೂಡಲೇ ಸಮಗ್ರ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಿದ್ರೆ ಮಾತ್ರ ಈ ರೈತರು ಮತ್ತೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ. ಇಲ್ಲವಾದ್ರೆ ಸಾಲದ ಶೂಲಕ್ಕೆ ಸಿಲುಕಿ ರೈತ ಮತ್ತಷ್ಟು ಹತಾಶನಾಗೋದರಲ್ಲಿ ಯಾವುದೇ ಸಂಶಯವಿಲ್ಲ. ರುದ್ರೇಶ್ ಮುರುನಾಳ್, ಫ್ರೀಡಂ ಟಿವಿ, ಚಿಕ್ಕೋಡಿ. ಇದು ಬೆಳಗಾವಿ ಜಿಲ್ಲೆಯ 3 ತಾಲೂಕುಗಳ ರೈತರ ಅಳಲು. ಜಿಲ್ಲಾಧಿಕಾರಿಗಳು ಮಾತನಾಡುವ ಸಂದರ್ಭದಲ್ಲಿ ರೋಷನ್ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇನ್ನು 2 ವಾರಗಳ ಕಾಲ ರೈತರು ಬೆಳೆದಿರತಕ್ಕಂತಹ ಬೆಳೆಗಳ ಭೂಮಿಯ ಮೇಲೆ ಮೇಘ ನೀರಿನ ಸ್ಪರ್ಶ ಆಗದೇ ಇದ್ದರೆ ನಾವು ಮಧ್ಯಂತರ ಬರಪೀಡಿತ ತಾಲೂಕು ಅಂತ ಹೇಳಿ ಘೋಷಣೆ ಮಾಡಬೇಕಾಗಿ ಬರುತ್ತೆ. ಕಾಯೋದು ಬೇಡ, 2 ವಾರಗಳ ನಿರೀಕ್ಷೆಗಳನ್ನು ಬದಿಗಿಟ್ಟು ಈ ಕೂಡಲೇ ಅದು ಬರಪೀಡಿತ ತಾಲೂಕು ಅಂತ ಹೇಳಿ ಘೋಷಣೆಯಾಗಬೇಕು. ಸರಿ ಅಲ್ಲ, 22,000 ಹೆಕ್ಟೇರ್ಗಳಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗಳು, ಮತ್ತೊಂದು ಕಡೆ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆದ ಕಾರಣಕ್ಕೋಸ್ಕರ ನದಿಯ ಮುಖೇನ ಹರಿದು ಬಂದಂತಹ ನೀರಿನ ಪರಿಣಾಮ ಅಲ್ಲಿ ಬೆಳೆದಿದ್ದಂತಹ ಬೆಳೆಗಳು ಸರ್ವನಾಶ ಆಗಿದ್ದಾವೆ. ಈ ರೈತರು ತಮ್ಮ ಬೆಳೆಗಳನ್ನು ಹೆಂಗೆ ಬೆಳೀತಾರೆ ಅಂತ ಕೇಳಿದ್ರೆ ಒಂಥರ ಮಕ್ಕಳನ್ನ ಬೆಳೆಸ್ದಂಗೆ ಬೆಳೆಸಿರ್ತಾರೆ. ಭುಜದೆತ್ತರಕ್ಕೆ ಬೆಳೆದ ಮಕ್ಕಳು ದಾರಿ ತಪ್ಪದಾಗ ಹೆಂಗೆ ಕಂಗಾಲಾಗ್ತಾರೋ ಹಾಗೇನೆ ರೈತರು. ಇನ್ನೇನು ಕೈಗೆ ಬಂದಿದೆ ಆ ಬೆಳೆ, ಅಷ್ಟೊತ್ತಿಗದಾಗಲೇ ಉಕ್ಕಿ ಹರಿದಂತಹ ನೀರಿನ ರಭಸಕ್ಕೆ ಎಲ್ಲವೂ ಕೊಚ್ಕೊಂಡು ಹೋಗಿದೆ ಅನ್ನುವಾಗ ರೈತರು ಕಣ್ಣೀರಿಡದೆ ಬೇರೆ ನಿರ್ವಾಹಗಳಿರೋದಿಲ್ಲ. ಸತೀಶ್ ಜಾರಕಿಹೊಳಿರಂತಹ ದೊಡ್ಡ ದೊಡ್ಡ ನಾಯಕರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿನ DC ಅಧಿಕಾರಿಯಿಂದ ಮಹಜರಾಗಿದೆ, ಅರ್ಥಾತ್ ಪರಿಶೀಲನೆಯಾಗಿದೆ. ಎಲ್ಲವೂ ಆಗಿ ಅಲ್ಲಿನ ವಾಸ್ತವ ಸತ್ಯಾಂಶಗಳು ಎಲ್ಲರಿಗೂ ಗೊತ್ತಿದ್ದು ರೈತರಿಗೆ ಶಾಶ್ವತ ಪರಿಹಾರ ಕೊಡುವಂತಹ ಪ್ರಯತ್ನಗಳಾಗಿಲ್ಲ. ವಾರಗಳನ್ನು ಕಾಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಆ ವಾರದವರೆಗೆ ರೈತನ ಮನೋಗರ್ಭದಲ್ಲಿ ಏನೇನು ಬದಲಾವಣೆಗಳಾಗಬಹುದು, ಆತನ ನಿಶಬ್ದವಾದಂತಹ ನರಳಾಟಕ್ಕೆ ಯಾರು ಪರಿಹಾರ ಕೊಡೋದು? ರೈತರ ಆ ನೋವಿಗೆ ಸ್ಪಂದನೆ ಯಾರು ಕೊಡೋದು? ಮುಂದೊಮ್ಮೆ ಮಳೆ ಬಾರದೇ ಇದ್ದರೆ ನೋಡೋಣ ಅನ್ನುವಂತಹ ಆ ಪ್ರಶ್ನೆಯನ್ನು ಬದಿಗಿಡಿ, ಆ ವಿಚಾರವನ್ನು ಬದಿಗಿಡಿ. ಈಗ ಈ ವರ್ತಮಾನದಲ್ಲಿ ಏನು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಲ್ಲ. 22,000 ಹೆಕ್ಟೇರ್ಗಳ ಬೆಳೆಗಳ ಬಗ್ಗೆ ಯೋಚನೆ ಮಾಡಿದ್ದೀರೇನು? ಒಂದು ಶೇಂಗಾ ಗಿಡದ ಫಸಲು, ಒಂದು ಶೇಂಗಾ ಬೀಜ, ಆ ಫಸಲು ಬರೋದಕ್ಕೆ ರೈತ ಪಡುವಂತಹ ಪರಿಪಾಟಲು, ಅದರ ಬಗ್ಗೆ ಯಾರಿಗಾದರೂ ಪರಿಜ್ಞಾನ ಇದೆಯಾ? ನಮಗೆ ಸ್ಟೇಟ್ಮೆಂಟ್ ಕೊಡುವುದು ಸುಲಭ, ಆದರೆ ರೈತನ ಆ ಸುದೀರ್ಘವಾದಂತಹ ಪರಿಶ್ರಮವನ್ನು ವ್ಯಾಖ್ಯಾನಿಸಿ ನೋಡೋಣ, ನಿಮಗೆ ಸಾಧ್ಯ ಇಲ್ಲ. ಹೀಗಿದ್ದಾಗ ಅದಕ್ಕೊಂದು ತಾತ್ಕಾಲಿಕ ಇನ್ಸ್ಟೆಂಟ್ ಪರಿಹಾರ ಆಗಲೇಬೇಕು. ಅದು ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಮಾತ್ರ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸಿನ ಮೊರೆ ಹೋಗಿದ್ದಾರೆ ಅಲ್ಲಿನ ರೈತರು. ಆ ಭಾಗದ ಸ್ಥಳೀಯ ಮುಖಂಡರು, ರಾಜಕೀಯ ಮುಖಂಡರು ರೈತರನ್ನು ಕರೆಸಿ ಒಂದು ಸುತ್ತಿನ ಚರ್ಚೆಗೂ ಕೂಡ ಇಳಿಬೇಕು. ಅವರಲ್ಲೆಲ್ಲೋ ಒಂದು ಭರವಸೆಯ ಬೆಳಕನ್ನು ಮೂಡಿಸ್ಬೇಕು. ನೀವು ಕಂಗಾಲಾಗಿರ್ತಾರೆ ಪಾಪ. ನಾವು ನಮ್ಮ ಪ್ಯಾಕೇಜಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ವಿ, ರೈತರು ಅನುಭವಿಸ್ತಾ ಇರತಕ್ಕಂತಹ ವೇದನೆ ಏನು, ಅವರಿಗೇನು ಸಮಸ್ಯೆ ಆಗಿದೆ, ಅವರು ಬೆಳೆದಂತಹ ಬೆಳೆಗಳಿಗೆ ಯಾಕೆ ಈ ಸ್ಥಿತಿ ನಿರ್ಮಾಣ ಆಯಿತು, ಈ ಎಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಟ್ವಿ. ಒಂದು ಕಡೆ ರಾಜ್ಯ ಭಾರಿ ಪ್ರಮಾಣದ ಮಳೆ ನೀರು ಸಂಗ್ರಹ ಆಗಿಲ್ಲ ಅನ್ನೋ ಸಂಕಷ್ಟದಲ್ಲಿದೆ. ಮತ್ತೊಂದು ಕಡೆ ರೈತರು ವಿಪರೀತ ಮಳೆಗಳಾದಂತಹ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮಳೆನೇ ಇಲ್ಲ. ಆಕಾಶದತ್ತ ರೈತನ ಕಣ್ಣು ನೆಟ್ಟಿದೆ. ಮೇಘಸ್ಫೋಟ ಯಾವಾಗ ಆಗುತ್ತೆ ಅನ್ನೋ ಕಾಯುವಿಕೆಯಲ್ಲಿ ಅನೇಕ ರೈತರಿದ್ದಾರೆ. ಇನ್ನು ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗಿರೋದ್ರಿಂದಾಗಿ ಆ ಮಳೆ ನೀರು ನದಿಯ ಮುಖೇನ ರಾಜ್ಯದ ಮಹಾರಾಷ್ಟ್ರ, ಬೆಳಗಾವಿ ಬಾರ್ಡರ್ಗಳ ಏರಿಯಾಗಳಲ್ಲಿ ಪಶ್ಚಿಮ ಘಟ್ಟದಿಂದ ಹರಿದು ಬರುವಂತಹ ನೀರು
ಎಲ್ಲೆಲ್ಲ ಹಾದು ಹೋಗ್ತಾವೋ ಆ ಭಾಗಗಳಲ್ಲಿ ನದಿ ಪಾತ್ರದಲ್ಲಿ ಜೀವನ ಮಾಡ್ತಾ ಇರುವಂತಹ ರೈತರುಗಳ ಬೆಳೆ ಜಮೀನುಗಳಲ್ಲಿ ಕಂಪ್ಲೀಟ್ ನಾಶ ಆಗಿದೆ. 65,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಅನ್ನೋ ಒಂದು ಸಣ್ಣ ಲೆಕ್ಕಾಚಾರಗಳಿದ್ದಾವೆ. ಹಿಂಗೆ ಮುಂದುವರೆದ್ರೆ ಅದು ಬರಪೀಡಿತ ತಾಲೂಕಾಗಿ ಮಾರ್ಪಡಬಹುದು. ರೈತರ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇರೋದು ಸರಿಯಲ್ಲ. ಸರ್ಕಾರ ಕಣ್ಣು ತೆರಿಬೇಕು, ಸರ್ಕಾರದ ಕಿವಿ ಅರಳಬೇಕು, ರೈತರ ಈ ಸಮಸ್ಯೆಗಳನ್ನು ಆಲಿಸಬೇಕು, ಅದಕ್ಕೆ ಅನುಗುಣವಾದಂತಹ ಪರಿಹಾರದ ಭರವಸೆಯನ್ನು ಕೊಡಬೇಕು. ನೀವೇನು ಕೊಡದೇ ಇದ್ದಾಗ, ನೀವು ಯಾವುದೇ ತರಹದ ಸ್ಪಂದನೆಯನ್ನು ಕೊಡದೇ ಇದ್ದಾಗ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸಿನ ಮೊರೆ ಹೋದ್ರು ಆ ಭಾಗದ ರೈತರು. ನಾವು ಸಂಬಂಧಪಟ್ಟಂತಹ ಇಲಾಖೆಯಲ್ಲಿ ಮನವಿ ಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಕೂಡಲೇ ಸಂಬಂಧಪಟ್ಟ ತಾಲೂಕಿಗೆ ದಾಂಗುಡಿ ಇಡಬೇಕು. ನೀವು ಅಲ್ಲಿನ ರೈತರ ಜಮೀನುಗಳ ಪರಿಶೀಲನೆಯಾಗಬೇಕು. ಆ ಬೆಳೆಗಳ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೋಬೇಕು. ಆ ಬೆಳೆಗೆ ನಿಯೋಜಿಸಿದ ಹಣದ ಮೌಲ್ಯಗಳನ್ನು ಅರ್ಥ ಮಾಡ್ಕೋಬೇಕು. ರೈತ ಪಡ್ತಿರ್ತಕ್ಕಂತಹ ಸಂಕಷ್ಟದ ವ್ಯಾಪ್ತಿ ಎಷ್ಟು ವಿಶಾಲವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕನುಗುಣವಾಗಿ ಅವರಿಗೆ ಪರಿಹಾರವನ್ನು ಒದಗಿಸಬೇಕು. ರೈತರನ್ನ ದೇಶದ ಬೆನ್ನೆಲುಬು ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಪೊಲಿಟಿಕಲ್ ಭಾಷಣಗಳಲ್ಲೂ ಅರ್ಧ ಭಾಗದಷ್ಟು ರೈತರ ಬಗ್ಗೆಯೇ ಕಾಳಜಿ ಇರುವಂತೆ ಭಾಷಣವನ್ನು ಮಾಡ್ತಾರೆ ನಮ್ಮ ರಾಜಕಾರಣಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ರುದ್ರೇಶ್, ಚಿಕ್ಕೋಡಿ ಪ್ರತಿನಿಧಿ, ಫೋನ್ ಸಂಪರ್ಕದಲ್ಲಿ. ರುದ್ರೇಶ್, ಎಲ್ಲೋ ಒಂದು ಕಡೆ ರೈತರ ಈ ನಿಶಬ್ದವಾದಂತಹ ನರಳಾಟ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ನಾವು ವಿಸ್ತೃತವಾಗಿ ತೋರಿಸಿದ್ದೀವಿ. ಈ ಬಗ್ಗೆ ನೀವೇ ಕೊಟ್ಟಿರ್ತಕ್ಕಂತಹ ವರದಿ. ನಿಜಕ್ಕೂ ಕೂಡ ಕರ್ನಾಟಕ ಸರ್ಕಾರ ತನ್ನ ಕಿವಿಯನ್ನು ಅರಳಿಸಬೇಕು, ತನ್ನ ಕಣ್ಣನ್ನು ತೆರಿಬೇಕು. ಏನಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರುದ್ರೇಶ್? ಹೌದು ಸರ್, ಏನಂದ್ರೆ ಒಂದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಪ್ರತಿ ಬಾರಿ ಸುರಿಯುವ ಮಳೆಯಿಂದಾಗಿ ಚಿಕ್ಕೋಡಿ ವಿಭಾಗದಲ್ಲಿ ಬರುವಂತ ತಾಲೂಕುಗಳಲ್ಲಿ ಸಂಪೂರ್ಣ ಬೆಳೆ ಹಾನಿ ಆಗ್ತಾನೆ ಬರ್ತಾ ಇದೆ. ಇದಕ್ಕೆ ಯಾವುದೇ ಪರಿಹಾರವನ್ನು ಸರ್ಕಾರ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತ ಮಳೆಯಿಂದಾಗಿ ಈ ಕೃಷ್ಣ, ವೇದಗಂಗಾ, ದೂಧಗಂಗಾಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರಿಂದ ಏನಾಗಿದೆ ಅಂದ್ರೆ ಕೃಷ್ಣ ನದಿ ದಡದಲ್ಲಿರುವಂತ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆದಂತ ಬೆಳೆಗಳು ಸಂಪೂರ್ಣ ಹಾಳಾಗುತ್ತಿವೆ. ಅದಕ್ಕಾಗಿ ಇಲ್ಲಿ ಭಾಗದ ರೈತರು ಏನಂತಾರೆ, ಕೆಳ ಹಂತದ ಸೇತುವೆಗಳನ್ನು ಮೇಲ್ದರ್ಜೆಗೆ ಮಾರ್ಪಾಡು ಮಾಡೋದ್ರಿಂದ ನಮ್ಮ ಬೆಳೆಗಳು ಉಳಿತಾವೆ. ಅದರ ಜೊತೆಗೆ ನಾವು ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವ ಮಾತನ್ನು ರೈತರು ಹೇಳಿದ್ದಾರೆ. ಆದ್ರೆ ಏನ್ ಮಾಡಿದ್ರೆ ಸರ್ಕಾರಕ್ಕೆ ಹಲವು ಬಾರಿ ಕೆಳ ಸೇತುವೆಗಳನ್ನು ಮೇಲ್ದರ್ಜೆಗೆ ಏರಿಸುವಂತೆ ರೈತರು, ಸ್ಥಳೀಯರು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅನ್ನುತ್ತಾರೆ ರೈತರು. ಸಾಯಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಹೋದ್ರು, ಒಂದು ಸುತ್ತಿನ ಪರಿಶೀಲನೆ ಎಲ್ಲ ಮಾಡಿದ್ರು. ಅದಾದ ನಂತರ DC ಮೊಹಮ್ಮದ್ ರೋಷನ್ ಅವರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಇನ್ನು 2 ವಾರಗಳ ಕಾಲ ಅವರು ಕಾಯ್ತಾರಂತೆ. ಅದಾದ ನಂತರ ಡಿಕ್ಲೇರ್ ಮಾಡ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರೈತರಿಗೆ ಭರವಸೆ ಮೂಡೋದು ಯಾವಾಗ ಅನ್ನೋದು? ಹೌದು ಸರ್, ಏನಂದ್ರೆ ಈಗಾಗಲೇ ಸಚಿವ ಜಾರಕಿಹೊಳಿ ಹಾಗೂ DC ರೋಷನ್ ಅವರು ಬರಪೀಡಿತ ಸ್ಥಳಗಳಿಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆದ್ರೆ ಮತ್ತೊಂದೆಡೆ ಏನಿದೆ ಅಂದರೆ, ಪ್ರತಿ ಬಾರಿಯೂ ಏನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಸುರಿಯುವ ಮಳೆಯಿಂದಾಗಿ ಏನು ಕೃಷ್ಣಾ ನದಿಗೆ, ವೇದಗಂಗೆ ನೀರು ಹರಿದು ಬರುತ್ತದೆ. ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೈಗೊಳ್ಳಬೇಕು ಅನ್ನೋದು ರೈತರ ಆಗ್ರಹವಾಗಿದೆ. ಮತ್ತೊಂದೆಡೆ ಏನಾಗ ಹೋದ ಪುಟ್ಟ ಬಂದ ಪುಟ್ಟ ಅನ್ನುವ ರೀತಿಯಲ್ಲಿ ಆಗಬಾರದು. ಯಾವುದೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಬೇಕು. ರೈತರನ್ನ ಬದುಕಿಸುವ ಕೆಲಸ ಆಗಬೇಕು. ಇದರಿಂದ ರೈತರು ಮುಂದೆ ಬಂದರೆ ಸರ್ಕಾರ ಮುಂದೆ ಬರುತ್ತೆ ಅನ್ನುವ ಮಾತುಗಳನ್ನು ಕೂಡ ಅನ್ನದಾತರು ಹೇಳಿದ್ದಾರೆ. ಆದ್ರೆ ಏನಾಗಿದೆ, ಒಂದೊಂದ್ ಕಡೆ ಏನಾಗಿದೆ, ಕೇವಲ ಕಾಟಾಚಾರಕ್ಕೆ ಬರ ವೀಕ್ಷಣೆ ಮಾಡೋದು, ಸ್ಥಳಗಳಿಗೆ ಭೇಟಿ ನೀಡೋದು, ಇದು ಆಗಬಾರದು. ಏನು ರೈತರು ಬೆಳೆದಂತ ಬೆಳೆಗಳಿಗೆ ಏನು ಹಾನಿಯಾಗಿದ್ದಾವೆ ಅದಕ್ಕೆ ಸಂಪೂರ್ಣ ಪರಿಹಾರ ನೀಡಬೇಕು. ಅದರ ಜೊತೆಗೆ ಕೇವಲ ಬೆಳೆಗಳು ಬೆಳೆದಂತ
ಖರ್ಚು ಮಾಡಿದಂತ ಬೆಳೆಗಳಿಗೆ ಮಾತ್ರ ಹಣ ನೀಡಬಾರದು, ಅದಕ್ಕೆ ದುಪ್ಪಟ್ಟು ಹಣ ನಮ್ಗೆ ನೀಡಿದರೆ ನಾವು ಮುಂದೆ ಬರ್ತೀವಿ ಅನ್ನೋ ಮಾತುಗಳನ್ನು ಕೂಡ ಅನ್ನದಾತರು ಹೇಳಿದ್ದಾರೆ. ಸಾಹಿಲ್. ಎಸ್, ಇನ್ನು ರುದ್ರೇಶ್, ಈಗ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರು, ಇಸಿ, ಡಿಸಿ ಎಲ್ರಿಗೂ ಕೂಡ ಫೋನ್ ಸಂಪರ್ಕದ ಪ್ರಯತ್ನಗಳಾಗ್ತಾ ಇದೆ, ಮಾತನಾಡ್ತೀವಿ. ಇಲ್ಲಿ ಮತ್ತೊಂದು ಕಡೆ ಅಲ್ಲಿ ನಾವು ಆ ವರದಿಯಲ್ಲಿ ಹೇಳ್ತಾ ಇದ್ವಿ, ಪಶ್ಚಿಮ ಘಟ್ಟದಲ್ಲಿ ಮಳೆ ಬಂದ ಪರಿಣಾಮ ಅಲ್ಲಿಂದ ಹರಿದು ಬಂದು ಅಲ್ಲಿನ ಕೃಷಿಗಳೆಲ್ಲವೂ ಕೂಡ ನಾಶ ಆಗಿದೆ ಅಂತ. ಯಾವ್ಯಾವ ಕೃಷಿಯನ್ನ ಬೆಳೆದಿದ್ರು ರೈತರು ಅನ್ನೋದು ರುದ್ರೇಶ್? ಏನಂದ್ರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಶೇಂಗಾ, ಸೋಯಾ, ಉದ್ದು, ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ. ಈ ಪ್ರತಿ ಸಾರಿ ಏನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಸುರಿತಿರೋ ಭಾರಿ ಮಳೆಯಿಂದಾಗಿ ಪ್ರತಿ ಸತಿನೂ ಏನಂದ್ರೆ ಪ್ರತಿ ಕ್ಷಣನೂ ಏನು ರೈತರು ತಮ್ಮ ಜೀವನವನ್ನು ಕೈಲಿ ಹಿಡ್ಕೊಂಡು ಜೀವನ ಸಾಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಲಕ್ಷಾಂತರ ಮೌಲ್ಯದ ಖರ್ಚು ಮಾಡಿ ಬೆಳೆಗಳನ್ನು ಬೆಳೀತಾರೆ, ಅದು ಕೈಗೆ ಬರೋದು ಮಾತ್ರ ಸಣ್ಣ ಪ್ರಮಾಣ 1000-2000 ಕೈಗೆ ಬರುತ್ತದೆ. ಇದರ ಪರಿಸ್ಥಿತಿ ಅತಂತ್ರವಾಗಿದೆ. ಅದಕ್ಕಾಗಿ ನಾವು ಈ ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೀವಿ, ಕೆಳ ಹಂತದ ಸೇತುವೆಗಳನ್ನು ಮೇಲ್ದರ್ಜೆಗೆ ಮಾಡೋದ್ರಿಂದ ನಮ್ಮ ಬೆಳೆಗಳನ್ನು ಉಳಿತಾವೆ, ನಮ್ಮ ಜೀವನನೂ ಉಳಿತದೆ ಎನ್ನುವ ಮಾತನ್ನು ಅನ್ನದಾತರು ಹೇಳಿದ್ದಾರೆ. ಸಾಹಿಲ್. ಥ್ಯಾಂಕ್ ಯು ರುದ್ರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ರೈತರು ಅನುಭವಿಸ್ತಾ ಇರುವಂತಹ ಈ ಯಾತನೆಗೆ ಸಂಬಂಧಪಟ್ಟವರು ತಕ್ಷಣಕ್ಕೆ ಸ್ಪಂದಿಸಬೇಕು. ಆ ರೈತರ ಮನದಲ್ಲೊಂದು ಭರವಸೆಯನ್ನು ಮೂಡಿಸಬೇಕು. ನೀವು ಅನುಭವಿಸಿರುವ ಈ ಯಾತನೆ ಮತ್ತು ನಷ್ಟಕ್ಕೆ ನಮ್ಮಿಂದಾಗಬಹುದಾದ ಮ್ಯಾಕ್ಸಿಮಮ್ ಸ್ಪಂದನೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿ ರೈತರಿಗೆ ನೀವು ಸಮಜಾಯಿಷಿ ನೀಡಬೇಕು. ಆ ಸಮಜಾಯಿಷಿ ಮಾತಿಗೆ ಸೀಮಿತ ಆಗಿರಬಾರ್ದು, ಆ ಭಾಗದಲ್ಲಿ ಪ್ರಾಯೋಗಿಕಕ್ಕೆ ಬರಬೇಕದು. ಹೋಗೋದಂತೆ, ಪರಿಶೀಲನೆ ಮಾಡೋದಂತೆ, 4-10 ಪುಟಗಳ ರಿಪೋರ್ಟ್ಗಳನ್ನು ಬರೆಯೋದಂತೆ ಇದಕ್ಕೆ ಸೀಮಿತ ಆಗ್ಕೂಡ್ದು. ಆ ಭಾಗದ ಪ್ರತಿಯೊಬ್ಬ ರೈತ ತಾನು ಪಟ್ಟಿರ್ತಕ್ಕಂತಹ ನಷ್ಟಕ್ಕೆ ನಮ್ಮನ್ನಾಳುವ ಸರ್ಕಾರ ಸ್ಪಂದನೆ ಕೊಡ್ತಲ್ಲ ಅನ್ನೋ ಒಂದು ಸಣ್ಣ ಸಮಾಧಾನ ಮೂಡೋ ತರಹದ ವರ್ತನೆ ನಿಮ್ಮಿಂದ ಆಗಬೇಕು. ಆ ವರ್ತನೆ ಆಗದ ಹೊರತು ನಿಮ್ಮ ಮೇಲೆ ಅಲ್ಲಿನ ರೈತರುಗಳಿಗೆ ಯಾವುದೇ ತರಹದ ಭರವಸೆ ಮೂಡೋದಿಲ್ಲ, ಯಾವುದೇ ತರಹದ ಭರವಸೆಗಳು ಮೂಡೋದಿಲ್ಲ. ಇನ್ನು ಆ ಭಾಗದ ಅನೇಕ ಹೋರಾಟಗಾರರು ಅಲ್ಲಿನ ರೈತರ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದ್ದಾರೆ, ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ. ಆ ಕಾಳಜಿಯ ಭಾಗವಾಗಿ ಅನೇಕರು ನಿರಂತರವಾಗಿ ಜಿಲ್ಲಾಧಿಕಾರಿಯ ಕಚೇರಿಗೆ ಹೋಗಿ ಮನವಿ ಕೊಡುವಂತಹದ್ದು ನಿರಂತರ ಪ್ರಯತ್ನಗಳೆಲ್ಲ ಆಯಿತು. ಆದರೆ ಸರ್ಕಾರದ ವರ್ತಮಾನದ ಕಾನೂನು ಕಟ್ಟಳೆಗಳ ಅನುಸಾರವಾಗಿ ಇಷ್ಟು ದಿನ ಮಳೆ ಬಾರದೇ ಇದ್ದರೆ ಅದನ್ನು ಬರಪೀಡಿತ ತಾಲೂಕು ಅಂತ ಕರಿಬೇಕು, ಈ ಥರದೊಂದಷ್ಟು ನಿಯಮಗಳಿದ್ದಾವೆ. ಆ ನಿಯಮಕ್ಕೆ ಸ್ಟಿಕ್ ಆನ್ ಹಾಕೂಡ್ದು ಅಂತ. ಆ ನಿಯಮ ಪಾಲಿಸಬಾರ್ದು ಅಂತೇನೂ ಅಲ್ಲ, ಪಾಲನೆ ಇರಲಿ. ಆದರೆ ಈಗಾಗಲೇ ಕೊಚ್ಕೊಂಡೋಗಿರುವ ಬೆಳೆಗೆ ಯಾರು ನಷ್ಟ ಪರಿಹಾರ ಕೊಡ್ತಾರೆ? ರೈತರು ಎಕರೆಗಟ್ಟಲೆಯಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಮಾತ್ರ ಟ್ಯಾಕ್ಸ್ ಕಟ್ಟೋದಲ್ಲ, ರೈತರಿಂದ ಆಗಬಹುದಾದಂತಹ ಲಾಭ ಮತ್ತು ಅವರಿಂದ ಬರಬಹುದಾದಂತಹ ಆದಾಯಗಳನ್ನೆಲ್ಲವೂ ಸರ್ಕಾರ ಗಿಟ್ಟಿಸಿಕೊಳ್ತಾ ಇದೆ. ವೆಲ್ ಟ್ಯಾಕ್ಸ್ ಪೇಯರ್ ನಮ್ಮ ರಾಜ್ಯದ ರೈತರುಗಳು. ಆ ಟ್ಯಾಕ್ಸ್ ಪೇಯರ್ಗಳಿಗೆ ನಷ್ಟ ಅಂತ ಬಂದಾಗ ಅದಕ್ಕೆ ಸ್ಪಂದನೆ ಕೊಡುವಂತಹ ಜವಾಬ್ದಾರಿ, ಕಡ್ಡಾಯ ಎಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕಿದೆ. ಕೃಷಿ ಇಲಾಖೆ ಇನ್ಸ್ಟಂಟ್ ಮಧ್ಯಪ್ರವೇಶ ಮಾಡಬೇಕು, ಆ ರೈತರ ಜೊತೆ ಒಂದು ಸಮಾಲೋಚನೆ ಮಾಡಬೇಕು, ಮುಖತಃ ಕೂತ್ಕೊಂಡು ಲೋಕಾಭಿರಾಮ ಮಾತನಾಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಾಯಿತು, ನಿಮ್ಮನ್ನು ಕೈ ಹಿಡಿದು ಎತ್ತದಕ್ಕೆ ನಾವಿದ್ದೀವಿ, ನೀವು ಅಯ್ಯ ಅನ್ನುವಾಗ ನಿಮ್ಮ ಧ್ವನಿಯನ್ನು ಕೇಳಿಸ್ಕೊಳ್ಳೋದಕ್ಕೆ ನಾವಿದ್ದೀವಿ, ನೀವು ಆಕಾಶದತ್ತ ಕಣ್ಣಾಯಿಸಿ ನೋಡುವಾಗ ನಿಮ್ಮ ಆ ಚಿಂತಾಕ್ರಾಂತತೆಗೆ ಸ್ಪಂದಿಸುವಂತಹ ಇಲಾಖೆ ನಮ್ಮದು, ಹಿಂಗೇಳೋ ಒಬ್ಬನೇ ಒಬ್ಬ ಗಂಡಸು ಆ ಭಾಗದಲ್ಲಿ ಇಲ್ಲ ಅನ್ನೋದೇ ದುರಂತ. ಎಲ್ಲರೂ ಹೋಗ್ತಾರೆ, ಎಲ್ಲರೂ ಪರಿಶೀಲನೆ ಮಾಡ್ತಾರೆ, ಅವರವರ ಪೊಲಿಟಿಕಲ್ ತೀಟೆಯನ್ನು ತೀರಿಸ್ಕೊಂಡು ಅಲ್ಲಿಂದ ಎದ್ದು ಬರ್ತಾರೆ. ಉಳಿದ ಹಾಗೆ ರೈತರ ನಿರೀಕ್ಷೆಯನ್ನು ಫುಲ್ಫಿಲ್ ಮಾಡಬಹುದಾದ ರಾಜಕಾರಣಿ ಅಲ್ಲಿಲ್ಲ.
ರೈತರು ಕೇಳೋ ಅಷ್ಟೆಲ್ಲ ಕೇಳಿದ್ರು, ಕೇಳಿಸಿಕೊಳ್ಳುವವರೆಲ್ಲ ಕೇಳಿಸ್ಕೊಂಡ್ರು. ರಿಯಾಕ್ಟ್ ಮಾಡದೇ ಇದ್ದಾಗ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸಿನ ಮೊರೆ ಹೋಗಿದ್ದಾರೆ. ಇನ್ನು ನಾವು ನಮ್ಮ ವೃತ್ತಿ ಧರ್ಮ, ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಜನಸಾಮಾನ್ಯರ ಚಾನೆಲ್ ಫ್ರೀಡಮ್ ಟಿವಿ ಆಗಿರುವುದರಿಂದ ಈ ರಾಜ್ಯದ ರೈತನೊಬ್ಬನ ಕಣ್ಣಂಚಿನಲ್ಲಿ ಬರುವ ನೀರಿಗೆ, ಆ ಕಣ್ಣೀರಿಗೆ ನಮ್ಮಿಂದ ಆಗಬಹುದಾದ ಮ್ಯಾಕ್ಸಿಮಮ್ ಸಾಧ್ಯಾಂತ ಸಹಾಯವನ್ನು ನಾವು ಮಾಡೇ ಮಾಡ್ತೀವಿ. ಅದನ್ನು ವರದಿಯ ಬಿತ್ತರ ಮುಖೇನ ಮಾಡ್ತೀವೋ ಅಥವಾ ಸಂಬಂಧಪಟ್ಟ ಇಲಾಖೆಯನ್ನು ಎಚ್ಚರಿಸುವ ಪ್ರಯತ್ನದ ಮುಖೇನ ಮಾಡ್ತೀವೋ, ಆದರೆ ನಾವು ರೈತರ ಪರ, ಈ ರಾಜ್ಯದ ಜನಸಾಮಾನ್ಯರ ಪರ. ಸಂಬಂಧಪಟ್ಟಂತಹ ಇಲಾಖೆಯ ಗಮನಕ್ಕೆ ಬರೋವರೆಗೂ ಕೂಡ ಸುದ್ದಿ ಪ್ರಸಾರ ಆಗ್ತಾನೆ ಇರ್ತವೆ. ಇನ್ನು ಆ ಭಾಗದ ಸಂಕಷ್ಟದಲ್ಲಿರ್ತಕ್ಕಂತಹ ರೈತರಿಗೆ ಆದಷ್ಟು ಬೇಗ ಪರಿಹಾರ ಸಿಗಲಿ ಅನ್ನೋ ಆಶಯ ಫ್ರೀಡಮ್ ಟಿವಿಯದ್ದು. ಇನ್ನು ನಿಮ್ಮ ಆಸುಪಾಸಿನಲ್ಲೂ ಕೂಡ ಇದೇ ತರಹದ ಅಕ್ರಮ, ಅನ್ಯಾಯ, ಅನೀತಿ, ಭ್ರಷ್ಟಾಚಾರ ನಡೀತಾ ಇದೆಯಾ? ನೀವು ಕೂಡ ಫ್ರೀಡಮ್ ಟಿವಿಯ ಅಧಿಕೃತ ವಾಟ್ಸಪ್ ನಂಬರಿಗೆ ಸಾಕ್ಷಿ ಸಮೇತ ವಿಡಿಯೋವನ್ನು ಕಳುಹಿಸಬಹುದು ಮತ್ತು ದೂರು ದಾಖಲು ಮಾಡಬಹುದು. ಇನ್ನು ನಮ್ಮ ಕಚೇರಿಯ ಈ ಸಂಖ್ಯೆ 9686651049. ಇನ್ನು ನಮ್ಮ ಪ್ರಧಾನ ಕಚೇರಿಯ ವಿಳಾಸಕ್ಕೂ ಕೂಡ ತಾವು ಭೇಟಿ ಕೊಡಬಹುದು. ಕಂಪ್ಲೇಂಟ್ ಬಾಕ್ಸಿನಲ್ಲಿ ದೂರು ದಾಖಲು ಮಾಡಬಹುದು ಅಂತ ಹೇಳ್ತಾ ಬೆಳಗಾವಿಯ